ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭವ್ಯವಾದ ಇತಿಹಾಸ ಇದೆ. ಮಹಿಳೆಯರಿಗೆ ಒಂದು ಉನ್ನತವಾದ ಸ್ಥಾನ ಕಾಂಗ್ರೆಸ್ ಪಕ್ಷ ಕಲ್ಪಿಸಿಕೊಟ್ಟಿದೆ. ಮತ್ತೆ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಮತ್ತು ನಮ್ಮ ಆದಿನಾರಾಯಣ ಅವರು, ನಮ್ಮ ನಾಯಕರಿಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. बोलो भारत माता के, कांग्रेस पार्टी के। ನಮಸ್ಕಾರ. 8ನೇ ತಾರೀಕು, ಈ ತಿಂಗಳ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿದೆ. ಆ ಅಂಗವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಏನು ನಮ್ಮ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ, ಅದನ್ನ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಯಾವ ರೀತಿ ರೂಪಿಸ್ತಾ ಇದ್ದೀವಿ ಅಂತಂದ್ರೆ, ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭವ್ಯವಾದ ಇತಿಹಾಸ ಇದೆ. ಇದು ಇತಿಹಾಸವುಳ್ಳಂತ ಪಕ್ಷದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಧ್ಯಕ್ಷರಾಗಿ ಬಹಳಷ್ಟು ವರ್ಷಗಳು ಕಾಂಗ್ರೆಸ್ ಪಕ್ಷ ಮುನ್ನಡೆಸ್ಕೊಂಡು ಬಂದರು. ಅದೇ ರೀತಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೂಡ ಬಹಳಷ್ಟು ವರ್ಷಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮುನ್ನಡೆಸ್ಕೊಂಡು ಬಂದಿದ್ದರು. ಆ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಒಂದು ಉನ್ನತವಾದ ಸ್ಥಾನ ಕಾಂಗ್ರೆಸ್ ಪಕ್ಷ ಕಲ್ಪಿಸಿಕೊಟ್ಟಿದೆ. ಮತ್ತು ಈಗ ನಮ್ಮ ರಾಜ್ಯ ಸರ್ಕಾರ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರನ್ನ ಗಮನವಿಟ್ಕೊಂಡು ಗೃಹಿಣಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಇವೆಲ್ಲ ಕೂಡ ಉತ್ತಮ ಅಕ್ಕಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ, ಇವೆಲ್ಲ ಕೂಡ ಮಹಿಳೆಯರಿಗೆ ಉತ್ತೇಜನ ಕೊಡುವಂತ, ಸಬಲೀಕರಣ ಮಾಡುವಂತ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಜೀವನ ನಡೆಸುವಂತ ಒಂದು ಶಕ್ತಿಯನ್ನ ತುಂಬಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಇವತ್ತು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಅದಕ್ಕಾಗಿ ನಮ್ಮ ತಾಲೂಕಿನಲ್ಲಿ ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷಗಳು, ಮುನ್ಸಿಪಲ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಮೇಲೆ ಕೌನ್ಸಿಲರ್ಸು, ನಮ್ಮ ಕೌನ್ಸಿಲರ್ಸ್ ಅವ್ರನ್ನ ಹಿಂದೆ ಅಂದ್ರೆ ಒಬ್ಬ ಪುರುಷ ಮುಂದೆ ಬರಬೇಕಾದ್ರೆ ಒಬ್ಬ ಹೆಣ್ಣು ಹಿಂದ್ಗಡೆ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಕೌನ್ಸಿಲರ್ಗಳ ಶ್ರೀಮತಿಯವ್ರನ್ನ ಸಹ ಕರೆದು ಒಂದು ಸನ್ಮಾನ ಮಾಡೋ ಕಾರ್ಯಕ್ರಮನ 8ನೇ ತಾರೀಕು 11 ಗಂಟೆಗೆ ಇದೇ ಸ್ಥಳದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ನಮ್ಮ ಚುನಾವಣಾ ಪ್ರತಿನಿಧಿಗಳು ಮಾತ್ರ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಅವ್ರ ಮನೆ ಕೆಲಸಗಳು, ಕಾರ್ಯಗಳು ಎಲ್ಲ ಬಿಟ್ಟು ರಾಜಕೀಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಿಟ್ಟಿರ್ತಾರೆ. ಅವ್ರನ್ನ ಗುರುತಿಸಬೇಕಾದಂತ ಒಂದು ಸಂದರ್ಭ ಬಂದಿದೆ. ಅದು ನಾಳೆ ಇರತಕ್ಕಂಥ ವಿಶ್ವ ಮಹಿಳಾ ದಿನಾಚರಣೆ ದಿನವನ್ನ ನಾವು ಆ ರೀತಿ ಆಚರಣೆ ಮಾಡೋಣ ಅಂತ ತೀರ್ಮಾನಿಸಿದ್ದೀವಿ. ಅದಕ್ಕೆ ಗ್ರಾಮ ಪಂಚಾಯತಿಯಿಂದ ಪ್ರತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅಲ್ಲಿ ನಮ್ಮ ಲೀಡರ್ಗಳು ಯಾರಿದ್ದಾರೋ ಅವ್ರಿಗೆ ಏನು ನಮ್ಮ ಮಹಿಳೆಯರು ಇರ್ತಾರೋ ಅವನ್ನೆಲ್ಲ ಕೂಡ 8ನೇ ತಾರೀಕು 10 ಗಂಟೆಗೆ ಕರೆಕ್ಟಾಗಿ ಇಲ್ಲಿ, ಯಾಕಂದ್ರೆ ಅವತ್ತು ಶಾರ್ಪ್ 10 ಗಂಟೆಗೆ ಮಾಡಿ ಮುಂದಿನ ಇನ್ಯಾವುದೋ ಒಂದು ಕಾರ್ಯಕ್ರಮ ಇದೆ, ಹೋಗ್ಬೇಕಾಗತ್ತೆ. ನಮ್ಮ ಕೊತ್ತೂರು ಮಂಜುನಾಥ್ ಅವರು ಮತ್ತು ನಮ್ಮ ಆದಿನಾರಾಯಣ ಅವರು, ನಮ್ಮ ನಾಯಕರಿಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದೇ ಜಾಗದಲ್ಲಿ ಈ ಕಾರ್ಯಕ್ರಮ ನಾವು ಮಾಡಲು ಉದ್ದೇಶಿಸಿದ್ದೀವಿ. ಆ ಕಾರ್ಯಕ್ರಮನ ನಮ್ಮ ನಾಯಕರು, ಲೀಡರ್ಗಳು, ಕಾರ್ಯಕರ್ತರು, ಎಲ್ಲ ಪಕ್ಷದ ಮುಖಂಡರು, ಹಿತೈಷಿಗಳು ಎಲ್ಲರೂ ಸೇರಿ ಆ ಕಾರ್ಯಕ್ರಮನ, ಪಕ್ಷದ ಎಲ್ಲಾ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕೆಂದು ನಾನು ಕೈ ಮುಗಿದವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ನಾವು ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ಆದಿನಾರಾಯಣನ್ ಅವರು, ನಮ್ಮ ಕೊತ್ತೂರು ಮಂಜಣ್ಣವರು, ನಮ್ಮ ನೀಲ್ಕಂಠನ್ ಅಮಾನ್ ಅನ್ನಲ್ಲವರು ಎಲ್ಲ ಪಾರ್ಟಿ ಲೀಡರ್ಸ್ ಎಲ್ಲ ಮಾಡಿ ನಮ್ಮ ಮಹಿಳಾ ದಿನೋತ್ಸವ ಕಾರ್ಯಕ್ರಮ ಮಾಡ್ಬೇಕನ್ನ ಎಲ್ಲ ಅನ್ಕೊಂಡಿದ್ದಾರೆ. ಅದೆಲ್ಲ ಚೆನ್ನಾಗಿ ನಡಿಬೇಕನ್ಬಿಟ್ಟು ಎಲ್ಲಾರು ಬರ್ಬೇಕು. ಹೆಣ್ಮಕ್ಳೆಲ್ಲ ಪಂಚಾಯತಿ ಮೆಂಬರ್ಸು, ಕೌನ್ಸಿಲರ್ಸು ಎಲ್ಲ ಹೆಣ್ಮಕ್ಳು ಬಂದು ಅವ್ರ ಸನ್ಮಾನ ಸ್ವೀಕರಿಸಿ ಎಲ್ಲ ಅವ್ರು ವಿಶೇಷ ಮಾಡ್ಬೇಕನ್ಬಿಟ್ಟು 8ನೇ ತಾರೀಕು 10 ಗಂಟೆಗೂ ಎಲ್ಲ ಹೆಣ್ಮಕ್ಳು ಬರ್ಬೇಕನ್ಬಿಟ್ಟು ನಾವೆಲ್ಲ ಕೋರ್ತಾ ಇದ್ದೀವಿ. वुमेन्स डे का एक प्रोग्राम आता है पूरे लेडीज का। वो आको मुसलमाना में जो काउंसलर्स जीत को हैं लेडीज पूरे अंको को सम्मान करती हैं। उस दिन 8 तारीख के दिन सुबह 10 बजे काउंसलर के जोरवा भी और काउंसलर प्रेजेंट लेडीज सती ना उन्होंने भी आए तो यहाँ इंशाल्लाह सम्मान करते हैं। प्रोग्राम में शामिल होकर सभी पूरे तालुक के मेम्बरा हो या पूरे तालुक के लेडीज को कौन कौन है ये मेम्बरा को
समान हम करते हैं।